ಬಿಜೆಪಿಯವರಿಗೆ ದೊಡ್ಡ ಮಟ್ಟದ ಮುಖಭಂಗ ಆಗಿದೆ. ಪಾಪ ಅವರು ಈಗ ಇದನ್ನು ಕಾನೂನಿನ ಹೆಚ್ಚಿನ ಕ್ರಮ ಆಗಬೇಕು ಅಂತ ಅಶೋಕ್ ಜಿ ಅವರು, ನಮ್ಮ ಅಧ್ಯಕ್ಷರಾದಂಥ ವಿಜೇಂದ್ರ ಅವರು, ಅನೇಕ BJP ನಾಯಕರು ಮಾತನಾಡ್ತಾ ಇದ್ದಾರೆ. ಇವತ್ತು ಬೇಕೋ ಬೇಡವೋ ಕಳೆದ 16 ವರ್ಷಗಳಿಂದ ಸೌಜನ್ಯ ವಿಚಾರದಲ್ಲಿ ಧರ್ಮಸ್ಥಳದ ವಿರುದ್ಧವಾಗಿ ಅನೇಕ ವ್ಯಕ್ತಿಗಳು, ಸಂಘಟನೆಗಳು ಮಾತನಾಡ್ತಿದ್ದಾಗ ಇವರೆಲ್ಲ ಎಲ್ಲೋಗಿದ್ರು? ಇವರೆಲ್ಲ ಆಡಳಿತ ಮಾಡ್ತಿದ್ದಾಗ ಒಂದು ಅಭಿಪ್ರಾಯಕ್ಕೆ ಬಂದು ತನಿಖೆ ಮಾಡಿ ಯಾರು ಈ ಥರ ಅನಾವಶ್ಯಕವಾಗಿ ಧರ್ಮಸ್ಥಳದ ಬಗ್ಗೆ ಅಭಿಪ್ರಾಯವನ್ನು ಮೂಡಿಸ್ತಾರೋ ಅವರೆಲ್ಲರಿಗೂ ಮೇಲೆ ಕ್ರಮ ತಗೊಳ್ತಾ ಅಂಥ ಕೆಲಸವನ್ನು ನಮ್ಮ ಇವತ್ತು ಮುಖ್ಯಮಂತ್ರಿಗಳಾಗಲಿ ಉಪಮುಖ್ಯಮಂತ್ರಿಗಳಾಗಲಿ ನಮ್ಮ ಸರ್ಕಾರ ಆಗಲಿ ಬೇಡ ಅಂತ ಅವರನ್ನು ಕೈ ಹಿಡ್ದಿದ್ವಾ? ಯಾವಾಗ ಬೇಕಾದರೂ ಕಳೆದ 2 ವರ್ಷದಿಂದ ಅವ್ರದ್ದೇ ಸರ್ಕಾರ ಆಯಿತು. 5 ವರ್ಷ ಮುಖ್ಯಮಂತ್ರಿ 5 ವರ್ಷದಲ್ಲಿ ಮಾಡ್ಬೋದಾಗಿತ್ತು. ಸೌಜನ್ಯ ಸಾವಾದಾಗ ಗೃಹ ಸಚಿವ ಅಶೋಕ್ ಅವತ್ತೇ ತನಿಖೆ ಮಾಡಿ ಇದನ್ನು ಒಂದು ಅಂಥ ನಮ್ಮ ರಾಜ್ಯದಲ್ಲಿ ಯಾವುದಾದ್ರು ತಿರುಪತಿ ಬಿಟ್ಟರೆ ಅತ್ಯಂತ ಭಕ್ತರು ಮತ್ತು ಭಾವನೆ ಇರತಕ್ಕಂಥದ್ದು ಧರ್ಮಸ್ಥಳದ ವಿಚಾರದಲ್ಲಿ ಇಷ್ಟೊಂದು ಚರ್ಚೆ ಆಗಲಿಕ್ಕೆ ಬಿಟ್ಟದ್ದು ಮಹಾ ಅಪರಾಧ BJPಯವರ ಸರ್ಕಾರದ ನಡವಳಿಕೆ. ಇವತ್ತು ಆ ಒಂದು SIT ಮಾಡಿದಾಗ ಯಾರೂ ಬೇಡ ಅಂತ ಹೇಳಲಿಲ್ಲ, ಬಾಯಿ ಮುಚ್ಕೊಂಡು ಸುಮ್ಮನೆ ಇದ್ದುಬಿಟ್ರು. SIT ಮಾಡಿ ಒಂದಷ್ಟು ದಿವಸ ಆದಮೇಲೆ ಲಾಭ ಪಡ್ಕೊಳ್ಳಿಕ್ಕೆ ಹೋದರು. ರಾಜಕೀಯವಾದಂಥ ಲಾಭ ಪಡ್ಕೊಳ್ಳಿಕ್ಕೆ BJPಯ ಎಲ್ಲ ಲೀಡರ್ಗಳು ಸಹ ಪ್ರಯತ್ನ ಮಾಡಿದ್ರು. ಕೊನೆಗೆ ಅದು ಧರ್ಮಸ್ಥಳದ ಸಣ್ಣ ಪುಟ್ಟ ಏನು ಅಭಿಪ್ರಾಯ ಬಂತು ಅದರಿಂದ ಹೊರಗೆ ತರುವಂಥ ಒಳ್ಳೆಯ ಕೆಲಸ ಆಯಿತು ಅಂತೇಳಿ ಹೆಗ್ಡೆಯವರ ಆದಿಯಾಗಿ ಆ ಒಂದು ಧರ್ಮಸ್ಥಳದ ಸಂಸ್ಥೆಯ ಧರ್ಮಾಧಿಕಾರಿಗಳಾದಂಥ ವೀರೇಂದ್ರ ಹೆಗ್ಡೆಯವರ ಆದಿಯಾಗಿ ಈ ರಾಜ್ಯದ ಅನೇಕ ಮಂಜುನಾಥನ ಭಕ್ತರು, ಸಿದ್ದರಾಮಯ್ಯನವರು, DK ಶಿವಕುಮಾರು, ಗೃಹ ಸಚಿವರು, ಸರ್ಕಾರ ಒಳ್ಳೆಯ ಕೆಲಸ ಮಾಡ್ತು, ಇದಕ್ಕೊಂದು ತೆರೆ ಬೀಳ್ತು, ಅವ್ರ ಮೇಲೆ ಶಿಸ್ತಿನ ಕ್ರಮ ಆಗಬೇಕು. ಈ ಥರದ್ದೆಲ್ಲ ಹೇಳಿಕೆಗಳನ್ನ ಕೊಡ್ತಕ್ಕಂಥವ್ರಿಗೆ ಅನಾವಶ್ಯಕವಾಗಿ ಈ ಥರದ್ದೆಲ್ಲ ಚರ್ಚೆ ಆಗಬಾರ್ದು ಅಂತ ಅಂದಾಗ ಬಹುಶಃ ಈಗ ಪಾಪ ಅವರಿಗೆ ಜ್ಞಾನೋದಯ ಆಗಿ ಕ್ರಮ ಆಗಬೇಕು ಅಂತ ಕ್ರಮನ ಮಾಡೇ ತೀರ್ತೀವಿ. ಇಂಥ ಯಾವುದೇ ಧಾರ್ಮಿಕ ಸ್ಥಳಗಳ ಮೇಲೆ ಅನಾವಶ್ಯಕವಾಗಿ ಈ ಥರದ್ದನ್ನು ಮಾತಾಡಲಿಕ್ಕೆ ನಮ್ಮ ಸರ್ಕಾರ ಬಿಡಲ್ಲ. ಪ್ರಾರಂಭದಲ್ಲಿ ನಮ್ಮದೇ ತಪ್ಪು ಅಂತ ಹೇಳಿ ಏನು ಬಿಂಬಿಸೋವಂಥ ಪ್ರಯತ್ನ ಮಾಡಿದ್ರು. ಇವತ್ತು ಕೊನೆಗೆ ಈ SIT ಮಾಡಿ ತನಿಖೆಯಿಂದ ಒಂದು ನ್ಯಾಯವನ್ನು ಒದಗಿಸ್ತಕ್ಕಂಥ ಕೆಲಸವನ್ನು ನಮ್ಮ ಸರ್ಕಾರ ಮಾಡಿದೆ. ಇದಕ್ಕೆ ಇನ್ನು ಮುಂದಾದರೂ BJPಯವರು ರಾಜಕಾರಣ ಮಾಡದ ಧರ್ಮ ಮತ್ತು ಸಂಸ್ಥೆಗಳ ಮತ್ತು ಈ ಥರದ ಇದರಲ್ಲಿ ಬಿಟ್ಟು ನೇರವಾಗಿ ರಾಜಕಾರಣ ಮಾಡಲಿ ಅಂತೇಳಿ ಅವರಿಗೆ ನಿಮ್ಮ ಮೂಲಕ ವಿನಂತಿ. ಇಲ್ಲಿವರೆಗೆ NI ಯಾಕೆ ವಹಿಸ್ಬಾರ್ದಾಯಿತು? ಅಶೋಕ್ ಗೃಹ ಮಂತ್ರಿ ಇದೆಲ್ಲ ಬರ್ದಾಕ್ಬಿಡ್ಬೋದಾಯ್ತು NIಗೆ. ಅವರು ನಾನು ನೋಡಿದ್ದೀನಿ, ನಾನು ಹತ್ತಿರದಿಂದ ನೋಡಿದ್ದೀನಿ. ನಾನು ಭಾಳ ಸಲ ಜೊತೆಯಲ್ಲಿ ಮಂತ್ರಿಯಾಗಿ ಕೆಲಸ ಮಾಡಿದ್ದೀನಿ. BJP ಭಾಳಷ್ಟು ಜನ ಸ್ನೇಹಿತರಿದ್ದಾರೆ. CBI, NI ಇವೆಲ್ಲ ನೋಡದೇ ಇರೋದಲ್ಲ ದೇಶದಲ್ಲಿ. CID ನಮ್ಮ ರಾಜ್ಯ ಮಟ್ಟದ ತನಿಖಾ ಸಂಸ್ಥೆಗಳಿದಾವಲ್ಲ ಅದೆಲ್ಲಕ್ಕಿಂತ ಮೀರಿ ರಿಸಲ್ಟ್ ಕೊಡ್ತಕ್ಕಂಥ ನಮ್ಮ ರಾಜ್ಯದ ಪೊಲೀಸ್ ಅಧಿಕಾರಿಗಳು ಸ್ಮಾರ್ಟ್ ಇದ್ದಾರೆ. ಎಲ್ಲಿವರೆಗೆ ಅನೇಕ ವಿಚಾರವನ್ನು ನಾವು CBI ಕೊಟ್ಟಿದ್ದೀವಿ, ಇನ್ನೂ ರಿಸಲ್ಟ್ ಬಂದಿಲ್ಲ. ಅನೇಕ ವಿಚಾರ NI ಕೊಟ್ಟಿದ್ದೀವಿ, ಬಂದಿಲ್ಲ. ಆದರೆ ನಮ್ಮ ರಾಜ್ಯದ ತನಿಖಾ ಸಂಸ್ಥೆಗಳು ಅವೆಲ್ಲಕ್ಕಿಂತ ಆದರ್ಶವಾಗಿದ್ದಾವೆ, ದಕ್ಷತೆಯಿಂದ ಕೆಲಸ ಮಾಡ್ತವೆ. ಅನೇಕ ನಿದರ್ಶನಗಳು ನಮ್ಮ ಕಣ್ಣು ಮುಂದೆ ಇದೆ. ಕುಣಿನಾಡದಲ್ಲಿ ನೆಲ ಡೊಂಕು ಅನ್ನಂಗೆ ಆಗಿದೆ BJPಯವ್ರ ಕತೆ. ಪಾಪ ಅವ್ರಿಗೆ ಎಲ್ಲೋದ್ರೂ ಅವ್ರಿಗೆ ಸಕ್ಸಸ್ ಆಗ್ತಾಯಿಲ್ಲ. ಯಾವ ಇಶ್ಯೂ ಹಿಡ್ಕೊಂಡ್ರು ಅವ್ರಿಗೆ ತಲುಪ್ತಾ ಇಲ್ಲ. ಎಲ್ಲದರಲ್ಲೂ ಫೇಲ್ಯೂರ್ ಆಗ್ತಾ ಇದ್ದಾರೆ. ಅದರಿಂದ ಈ ಥರ ಮಾತನಾಡ್ತಾ ಇದ್ದಾರೆ. ಪಾಪ ನನಗೂ ಅಯ್ಯೋ ಅನಿಸುತ್ತೆ. ನಡ್ರಿ ಬೇರೆ ವಿಚಾರ ಕೊಡಲಿ, ಬೇಡ ಅಂದರೆ ಯಾರು ಏನು ಕೆಲಸ ಇಲ್ಲದಾಗ ಹೋರಾಟನೇ ಮಾಡ್ಬೇಕು. ಅವ್ರು ರಾಜಕಾರಣ ಮಾಡೋಕೆ ಇನ್ನೇನು ಮಾಡೋಕ್ಕಾಗುತ್ತೆ? ಗುರು ಒಂದು ಮಾತು ಹೇಳ್ತೀನಿ ಕೇಳು ಪ್ಲೀಸ್, ತಾಳ್ಮೆಯಿಂದ ಕೇಳಿ. ಅವ್ರ ಕೈಲಿ ಏನೂ ಆಗ್ತಾಯಿಲ್ಲ, ವಿಧಿ ಇಲ್ಲ, ಏನಾರು ಒಂದು ಅಸ್ತಿತ್ವಕ್ಕೆ ಹುಡುಕ್ತಾವೆ. ಅದರಿಂದ ನನಗೂ ಅಯ್ಯೋ ಅನಿಸುತ್ತೆ. ಬಿಡಿ, ಅದಕ್ಕೇನು ಭಕ್ತರಿಗೆ ಅವರೇ ಹೋಗ್ಬೇಕೆ? ದಿವಸ ಲಕ್ಷಾಂತರ ಜನ ಧರ್ಮಸ್ಥಳಕ್ಕೆ ಹೋಯ್ತಾವ್ರೆ.
ಏನು ನಾನು ಪುಟ್ಟರಾಜ್ಯ ಕರ್ಕೊಂಡು ಹೋಗ್ಬೇಕಾದ್ದು ಏನಿಲ್ಲ, ಲಕ್ಷಾಂತರ ಜನ ಹೋಗ್ತಾರೆ, ಅವರು ಹೋಗಿ ಬರಲಿ, ದೇವ್ರು ಒಳ್ಳೇದು ಮಾಡಲಿ, ಅವ್ರಿಗೆ ಒಳ್ಳೆ ಬುದ್ಧಿ ಕೊಡಲಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.